ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರು ಯಾರೆಲ್ಲ ಒಂದು ಗೃಹಲಕ್ಷ್ಮಿ 19ನೇ ಕಂತಿನ ಹಣಕ್ಕಾಗಿ ಮತ್ತು ವೇಟ್ ಮಾಡ್ತಾ ಇದ್ರಿ ಅಂಥವರಿಗೆ ರಾಜ್ಯದ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದರೆ ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ವೀಕ್ಷಕರೇ ಗೃಹಲಕ್ಷ್ಮಿ 19ನೇ ಕಂತಿನ ಹಣನ ಬಿಡುಗಡೆ ಆಗಿರುವ ಕಾರಣ ಬಹಳಷ್ಟು ಜನರಿಗೆ ಹಣನ ಜಮಾ ಆಗಿರಲಿಲ್ಲ. 50% ಜನರಿಗೆ ಹಣನ ಕ್ರೆಡಿಟ್ ಆಗಿತ್ತು. ಇವಾಗ ಇನ್ನೂ ಕೂಡ 50% ಜನರಿಗೆ ಹಣನ ಜಮಾ ಆಗಿರಲಿಲ್ಲ. ಈ ವಿಡಿಯೋದಲ್ಲಿ ವೀಕ್ಷಕರೇ ಈಗಾಗಲೇ ಯಾರೆಲ್ಲ ಉಳಿದಿದ್ದಾರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣನ ಪಡೆದಿಲ್ವೋ ಅಂಥವರಿಗೆ ಹಣನ ಜಮಾ ಆಗಿದೆ ವೀಕ್ಷಕರೇ. ಈ ವಿಡಿಯೋದಲ್ಲಿ 19ನೇ ಕಂತಿನ ಹಣನ ಜಮಾ ಆಗಿರುವಂಥ ವಿತ್ ಪ್ರೂಫ್ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು 19ನೇ ಕಂತಿನ ಹಣನ ಪಡೆದಂಥವರು ಗೃಹಲಕ್ಷ್ಮಿ 21ನೇ ಕಂತಿನ ಹಣನ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಅದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಏನೆಲ್ಲ ಅಪ್ಡೇಟ್ ಬಂದಿದೆ, ಯಾವ ದಿನಾಂಕಕ್ಕೆ ಈ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಬರುತ್ತೆ ಮತ್ತು ಯಾವ ತಿಂಗಳ ಕಂತಿನ ಹಣ ಆಗಿರುತ್ತೆ ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ರಿ. ಈಗಾಗಲೇ 19ನೇ ಕಂತಿನ ಹಣ ಉಳಿದಂಥವರಿಗೆ ಜಮಾ ಆಗಿದೆ ವೀಕ್ಷಕರೇ. ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ರಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ವೀಕ್ಷಕರೇ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳೇ ಬರ್ತಾ ಇರ್ತವೆ, ಲಭ್ಯ ಆಗ್ತಾ ಇರ್ತವೆ. ತಮಗೆ ಇಷ್ಟವಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಪ್ರಾರಂಭ ಮಾಡೋಣ. ಲಕ್ಷ್ಮಿ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ವೀಕ್ಷಕರ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೊಳ್ಬೋದು. ಗೃಹಲಕ್ಷ್ಮಿ 19ನೇ ಕಂತಿನ ಹಣ 2 ಹಂತಗಳಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಮೊದಲನೇ ಹಂತದಲ್ಲಿ ವೀಕ್ಷಕರೇ 50% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ದಿನಾಂಕ ಕೂಡ ನೋಡ್ಕೊಳ್ಬೋದು. 19/5/2025 ಗೃಹಲಕ್ಷ್ಮಿ 19ನೇ ಕಂತಿನ ಹಣ 50% ಫಲಾನುಭವಿಗಳಿಗೆ ಈ ಹಣನ ಜಮಾ ಆಗಿರುವಂಥದ್ದು. ಇನ್ನು 50% ಉಳಿದ 50% ಫಲಾನುಭವಿಗಳಿಗೆ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ 24/5/2025 ಗೃಹಲಕ್ಷ್ಮಿ ಹಣನ ಯಾರಿಗೆಲ್ಲ ಬಂದಿರಲಿಲ್ವೋ ಅಂಥವರಿಗೆ ಗೃಹಲಕ್ಷ್ಮಿ ಹಣನ 24/5/2025 ಹಣನ ಜಮಾ ಆಗಿರುವಂಥದ್ದು. ವಿತ್ ಪ್ರೂಫ್ ತಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಇನ್ನು ವೀಕ್ಷಕರೇ ಗೃಹಲಕ್ಷ್ಮಿ 19ನೇ ಕಂತಿನ ಹಣನ ಪಡೆದಂಥವರು 20 ಮತ್ತು 21ನೇ ಕಂತಿನ ಹಣನ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ತಾ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 20, 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ 20, 21ನೇ ಕಂತಿನ ಹಣ ಜೂನ್ 1 ಅಥವಾ 2nd ವೀಕಲ್ಲಿ ಬರುತ್ತೆ ಅಂತ ಸರ್ಕಾರದ ಕಡೆಯಿಂದಲೇ ಮಾಹಿತಿನ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ 20, 21ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ರು ಅಂಥವರಿಗೆ ಇದೇ ಜೂನ್ ಅಂತಂದರೆ ಇವಾಗ ಮೇ ತಿಂಗಳು ಕಂಪ್ಲೀಟ್ ಆದಮೇಲೆ ಜೂನ್ ಮತ್ತು 1st ವೀಕ್ ಅಥವಾ 2nd ವೀಕಲ್ಲಿ ಕಂಪ್ಲೀಟಾಗಿ ಗೃಹಲಕ್ಷ್ಮಿ 2 ಕಂತಿನ ಹಣನ ಜಮಾ ಮಾಡಲಾಗ್ತದೆ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನೀವು ನೋಡ್ಕೊಳ್ಬೋದು. ಗೃಹಲಕ್ಷ್ಮಿ 19ನೇ ಕಂತಿನ ಹಣನ ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ. ಮತ್ತು ಇವಾಗ ಫೆಬ್ರವರಿ ತಿಂಗಳು ಕಂಪ್ಲೀಟ್ ಆಗಿದೆ. ಇವಾಗ ಬರಬೇಕಾಗಿರುವಂಥದ್ದು ಮತ್ತೆ ವೀಕ್ಷಕರೇ ಹಣನ ಅಂತಂದರೆ ಮಾರ್ಚ್ ತಿಂಗಳದು 20ನೇ ಕಂತಿನ ಹಣ ಆಗಿರುತ್ತೆ, ಏಪ್ರಿಲ್ ತಿಂಗಳದು 21ನೇ ಕಂತಿನ ಹಣ ಆಗಿರುತ್ತೆ, ಮತ್ತು 22ನೇ ಕಂತಿನ ಹಣ ಮೇ ತಿಂಗಳದಾಗಿರುತ್ತೆ. ಇವಾಗ ಮೇ ತಿಂಗಳು ಕೂಡ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಮೇ ತಿಂಗಳು ಕಂಪ್ಲೀಟ್ ಆದಮೇಲೆ ಮತ್ತು ಮೇ ತಿಂಗಳದು ಹಣನ ಜೂನ್ ತಿಂಗಳಲ್ಲಿ ಕೊಡಬೇಕಾಗಿರುವಂಥದ್ದು. ಹೀಗಾಗಿ ವೀಕ್ಷಕರೇ ಮತ್ತೆ 3 ತಿಂಗಳ ಹಣನ ಪೆಂಡಿಂಗ್ ಇರುವಂಥದ್ದು. ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳ ಹಣನ ಜೂನ್ ತಿಂಗಳಲ್ಲಿ ಬರಬೇಕಾಗಿರುವಂಥದ್ದು. 1st ಆ್ಯಂಡ್ 2nd ವೀಕಲ್ಲಿ 20, 21ನೇ ಕಂತಿನ ಹಣನ ಜಮಾ ಮಾಡಿದ್ರು ಅಂತಂದರೆ 2 ಅಂತಂದರೆ 2nd ವೀಕ್ ಆದಮೇಲೆ ಮೇ ತಿಂಗಳ 22ನೇ ಕಂತಿನ ಹಣ ಕೂಡ ಜಮಾ ಆಯಿತು ಅಂತಂದರೆ ಕಂಪ್ಲೀಟಾಗಿ ಪೆಂಡಿಂಗ್ ಇರುವಂಥ ಹಣನ ಕ್ಲಿಯರ್ ಆಗುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಪ್ರತಿ ತಿಂಗಳು ಡಿಲೇನೇ ಆಗ್ತಾ ಹೋಗ್ತದೆ. ಇದರಿಂದಾಗಿ ಭಾಳಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿಯವರು ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರಿಂದಾಗಿ ವೀಕ್ಷಕರೇ ಭಾಳಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣನೇ ನಂಬಿಕೊಂಡು ಭಾಳಷ್ಟು ಹಣ ಕಟ್ಟೋದಾಗಿರ್ಬೋದು, ಸೊ ಈ ರೀತಿಯಾಗಿ ಏನಾದರೂ ಪ್ರತಿ ತಿಂಗಳು ಕಟ್ಟೋದಾಗಿರ್ಬೋದು, ಈ ರೀತಿಯಾಗಿ ಅವರು ಕೂಡ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಹಣ ಬರದೇ ಇರೋ ಕಾರಣಕ್ಕಾಗಿ ಎಷ್ಟೋ ಜನರಿಗೆ ರೇಷನ್ ಆಗಿರ್ಬೋದು, ಮನೆ ಖರ್ಚಿಗಾಗಿರ್ಬೋದು ಈ ರೀತಿಯಾಗಿ ಹೆಲ್ಪ್ ಆಗ್ತಾಯಿದೆ. ಇದರಿಂದಾಗಿ ಗೃಹಲಕ್ಷ್ಮಿ ಹಣನ ಭಾಳಷ್ಟು ಡಿಲೇ ಆಗ್ತಾಯಿದೆ. ಕಳೆದ 3 ತಿಂಗಳಿಂದ ಹಣನ ಬಂದಿರಲಿಲ್ಲ. ಇವಾಗ 1 ತಿಂಗಳ ಹಣನ ಮಾತ್ರ ಹಾಕಿದ್ದಾರೆ.
ಮತ್ತು ಜೂನ್ ತಿಂಗಳಲ್ಲಿ ಬರಬೇಕಾ ಅಂತಂದರೆ ಮತ್ತೆ 3 ತಿಂಗಳ ಹಣ ಪೆಂಡಿಂಗ್ ಇರುವಂಥದ್ದು ವೀಕ್ಷಕರೇ. ಮತ್ತು ವೀಕ್ಷಕರೇ ಇವಾಗ ಬರಬೇಕಾಗಿರೋ ಹಣ 20, 21ನೇ ಕಂತಿನ ಹಣ ಮತ್ತು 22ನೇ ಕಂತಿನ ಹಣ ಬರಬೇಕಾಗಿರುವಂಥದ್ದು. ಯಾರಿಗೆಲ್ಲ ಗೃಹಲಕ್ಷ್ಮಿ 19ನೇ ಕಂತಿನ ಹಣ 24ನೇ ತಾರೀಕಿನಿಂದ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. 2ನೇ ಹಂತದಲ್ಲಿ ಯಾರೆಲ್ಲ ಉಳಿದ 50% ಫಲಾನುಭವಿಗಳಿದ್ರು ಅಂಥವರಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಯಾರಿಗೆಲ್ಲ ಈ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಬಂದಿರಲಿಲ್ವೋ ಅಂಥವರಿಗೆ ಜಮಾ ಆಗಿದೆ. ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜಿಲ್ಲೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತಕ್ಕಂಥದ್ದು ಮಾಹಿತಿನೂ ಕೂಡ ಕಂಪ್ಲೀಟಾಗಿ ತಮಗೆ ತಿಳಿಸಿ ಅಂತ ಹೇಳ್ತಾ, ಇಷ್ಟು ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಬಂದಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು 20, 21ನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇವಾಗ ಪೆಂಡಿಂಗ್ ಇರುವಂಥ ಯಾವ್ಯಾವ ತಿಂಗಳ ಹಣ ಪೆಂಡಿಂಗ್ ಇದೆ ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ತಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.